ಹಾಯ್ ಗೆಳೆಯರೇ. ಕ್ರಿಕೆಟ್ ಜಗತ್ತಿನಲ್ಲಿ ದೊಡ್ಡ ವಿವಾದ ಸದ್ದು ಮಾಡ್ತಿದೆ. ಪಾಕಿಸ್ತಾನ ಸೂಪರ್ ಲೀಗ್ನಲ್ಲಿ ಫಕರ್ ಜಮಾನ್ ಮೇಲೆ ಬಾಲ್ ಟ್ಯಾಂಪರಿಂಗ್ ಆರೋಪ ಬಂದಿದೆ. ಈ ಆರೋಪ ಸತ್ಯನಾ ಅಥವಾ ತಪ್ಪು ಅರ್ಥೈಸಿದ ಘಟನೆನಾ? ಇದೀಗ ಪಿಎಸ್ಎಲ್ ಅಧಿಕಾರಿಗಳು ದೊಡ್ಡ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಫಕರ್ ಜಮಾನ್ಗೆ 2 ಪಂದ್ಯಗಳ ಬ್ಯಾನ್ ವಿಧಿಸಲಾಗಿದೆ. ಈ ಘಟನೆ ನಡೆದದ್ದು ಲಾಹೋರ್ ಕ್ವಾಲ್ಯಾಂಡರ್ಸ್ ಮತ್ತು ಕರಾಚಿ ಕಿಂಗ್ಸ್ ನಡುವಿನ ಪಂದ್ಯದಲ್ಲಿ. ಕರಾಚಿ ಕಿಂಗ್ಸ್ ತಂಡ ಚೇಸ್ ಮಾಡ್ತಿದ್ದಾಗ ಕೊನೆಯ ಓವರ್ ಮುಂಚೆ ಅಂಪೈರ್ ಫೈಸಲ್ ಅಫ್ರೀದಿ ಬಾಲ್ ಪರಿಶೀಲನೆ ಮಾಡಿದ್ರು. ಆ ಸಮಯದಲ್ಲಿ ಬಾಲ್ ಶಾಹೀನ್ ಅಫ್ರೀದಿ ಮತ್ತು ಫಕರ್ ಜಮಾನ್ ಕೈಯಲ್ಲಿ ಹೋಗಿತ್ತು. ಅಂಪೈರ್ಗೆ ಬಾಲ್ ಕಂಡೀಷನ್ ಸಸ್ಪೀಷಿಯಸ್ ಆಗಿ ಕಂಡಿತ್ತು. ಅದಕ್ಕಾಗಿ ಅವರು ಮತ್ತೊಬ್ಬ ಅಂಪೈರ್ ಜೊತೆ ಮಾತನಾಡಿ ಆ ಬಾಲ್ ಅನ್ನು ಬದಲಾಯಿಸಿದ್ರು. ಅಲ್ಲಿಂದಲೇ ಬಾಲ್ ಟ್ಯಾಂಪರಿಂಗ್ ವಿಚಾರ ದೊಡ್ಡ ಸುದ್ದಿಯಾಯಿತು. ಈ ಪ್ರಕರಣದ ಬಗ್ಗೆ ಮ್ಯಾಚ್ ರೆಫರಿ ರೋಷನ್ ಮಹಾನಾಮ ವಿಚಾರಣೆ ನಡೆಸಿದ್ರು. ಫಕರ್ ಜಮಾನ್ ಮೊದಲಿಗೆ ಈ ಆರೋಪ ಒಪ್ಪಲಿಲ್ಲ. ಹಾಗಾಗಿ ಅಫಿಷಿಯಲ್ ಹಿಯರಿಂಗ್ ನಡೆಸಲಾಯಿತು. ವಿಚಾರಣೆ ನಂತರ ಪಿಎಸ್ಎಲ್ ಕೋಡ್ ಆಫ್ ಕಾಂಡಕ್ಟ್ ಆರ್ಟಿಕಲ್ 41.3 ಉಲ್ಲಂಘನೆಯಾಗಿದೆ ಎಂದು ತೀರ್ಮಾನಿಸಲಾಯಿತು. ಅದರ ಪರಿಣಾಮವಾಗಿ ಫಕರ್ ಜಮಾನ್ಗೆ 2 ಪಂದ್ಯಗಳ ಬ್ಯಾನ್ ವಿಧಿಸಲಾಗಿದೆ. ಈ ಬ್ಯಾನ್ ಕಾರಣದಿಂದ ಫಕರ್ ಜಮಾನ್ ಮುಂದಿನ 2 ಪ್ರಮುಖ ಪಂದ್ಯಗಳಲ್ಲಿ ಆಡಲು ಸಾಧ್ಯವಿಲ್ಲ. ಅವು ಯಾವ ಪಂದ್ಯಗಳು ಅಂದ್ರೆ ಏಪ್ರಿಲ್ 3 ಮಲ್ತಾನ್ ಸುಲ್ತಾನ್ಸ್ ವಿರುದ್ಧ, ಏಪ್ರಿಲ್ 9 ಇಸ್ಲಾಮಾಬಾದ್ ಯುನೈಟೆಡ್ ವಿರುದ್ಧ. ಇದು ಲಾಹೋರ್ ಕ್ವಾಲ್ಯಾಂಡರ್ಸ್ ತಂಡಕ್ಕೆ ದೊಡ್ಡ ಹೊಡೆತ ಅಂತ ಹೇರಬಹುದು. ಇನ್ನೊಂದು ವಿಷಯವೇನೆಂದರೆ ಪಿಎಸ್ಎಲ್ ನಿಯಮಗಳ ಪ್ರಕಾರ ಫಕರ್ ಜಮಾನ್ 48 ಗಂಟೆಗಳ ಒಳಗೆ ಅಪೀಲ್ ಮಾಡಬಹುದು. ಅವರು ಅಪೀಲ್ ಮಾಡ್ತಾರಾ ಅಥವಾ ಈ ಬ್ಯಾನ್ ಹಾಗೇ ಉಳಿಯುತ್ತಾ? ನಿಮಗೆ ಏನನಿಸುತ್ತದೆ? ಇದು ನಿಜವಾದ ಬಾಲ್ ಟ್ಯಾಂಪರಿಂಗ್ ಆಗಿತ್ತಾ ಅಥವಾ ತಪ್ಪು ಆರೋಪನಾ? ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯ ಹೇಳಿ.